ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಶರಣ್ ದಿಶಾ ಹಾಲಿಡೇಸಿಂದ ಮಾತಾಡ್ತಾ ಇದ್ದೀನಿ. ಈಗ ನಾವು ಹೋಗ್ತಾ ಇರೋದು ತಮಿಳ್ನಾಡು. ಅಂದರೆ ಈಗ ನಂದಿ ಬ್ಯಾಂಕ್ನವ್ರದ್ದು ಏನಿತ್ತೋ ಅದೇ ಒಂದು ಮುಂದುವರೆದ ಭಾಗವನ್ನು ನಿಮ್ಗೆ ಇವತ್ತು ಅಪ್ಲೋಡ್ ಮಾಡಾಕ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಾವು ಹೋಗಿದ್ದು ಇಶಾ ಫೌಂಡೇಶನ್ ಆದಿಯೋಗಿ. ಈ ಜಾಗದಲ್ಲಿ ನಮ್ಮ ಮೊದಲ ದಿನದ ಪ್ರವಾಸ ಪ್ರಾರಂಭವಾಯಿತು. ಇಲ್ಲಿಂದ ನಮ್ಮ ಟೂರಿಸ್ಟ್ನ ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಬರ್ತೇನೆ. ಫಸ್ಟು ಆದಿಯೋಗಿ ದೇವಸ್ಥಾನದಲ್ಲಿ ಬೆಳಗ್ಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಅಲ್ಲಿಂದ ನಮ್ಮ ಕಿಚನಲ್ಲಿ ಟಿಫನ್ ರೆಡಿ ಆಯಿತು. ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಒಳಗಡೆ ಎಂಟ್ರಿ ಆದ್ವಿ. ನಾಗರ ಬಾಗಿಲಿಂದ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿಯ ಒಂದು ವಿಶೇಷವಾದ ಒಂದು ಸುದ್ದಿಯನ್ನು ನಿಮಗೆ ಹೇಳಲೇಬೇಕು. ನಾವು ಪ್ರತಿ ಸರಿ ನಮ್ಮಲ್ಲಿ ಬರುವಂಥ ಕಸ್ಟಮರ್ನ ಈ ಒಂದು ವಿಶೇಷವಾದ ಒಂದು ಅನುಭವಕ್ಕೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಏನು ವಿಶೇಷ ಅಂತ ಅಂದರೆ ಒಳಗಡೆ ಸೂರ್ಯಕುಂಡ ಮತ್ತು ಚಂದ್ರಕುಂಡ ಒಂದು 2 ಕುಂಡಗಳಿದೆ. ಆ ಕುಂಡದಲ್ಲಿ ಸ್ನಾನ ಮಾಡುವುದೇ ಒಂದು ವಿಶೇಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಸೂರ್ಯಕುಂಡದಲ್ಲಿ ಪುರುಷರಿಗೆ ಮತ್ತು ಚಂದ್ರಕುಂಡದಲ್ಲಿ ಮಹಿಳೆಯರಿಗೆ ಸ್ನಾನಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ಆದಂಥ ವಿಶೇಷವಾದ ಬಟ್ಟೆಗಳನ್ನು ಒಳಗಡೆ ಕೊಡ್ತಾರೆ. ಆ ಬಟ್ಟೆಯನ್ನು ಹಾಕಿ ಸ್ನಾನದ ನಂತರ, ತೀರ್ಥ ಸ್ನಾನದ ನಂತರ ಧ್ಯಾನಲಿಂಗದ ದರ್ಶನಕ್ಕೆ ಹೋಗಬೇಕು. ಹಾಗೆ ಅಮ್ಮನವರ ದರ್ಶನಕ್ಕೆ ಒಳಗಡೆ ಹೋಗಬೇಕು. ಧ್ಯಾನಲಿಂಗದ ಒಳಗಡೆ ಸ್ಫಟಿಕಲಿಂಗವನ್ನು ಒಂದು ಕುಂಡದಲ್ಲಿ ಇದೆ. ಆ ಸ್ಫಟಿಕಲಿಂಗದ ಕುಂಡದ ದರ್ಶನವನ್ನು ಮಾಡಿಕೊಂಡು ಧ್ಯಾನಲಿಂಗಕ್ಕೆ ಒಳಗಡೆ ಹೋಗಬೇಕು. 6ರಿಂದ 8 ಗಂಟೆವರೆಗೂ ನಮಗೆ ದೇವಸ್ಥಾನದ ಒಳಗಡೆ ಇಶಾ ಫೌಂಡೇಶನ್ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರ್ತದೆ. ಹಾಗೆ ಇಲ್ಲಿಂದ ನಾವು ಆದಿಯೋಗಿನ ನೋಡಲಿಕ್ಕೆ ಈ ಥರ ಎತ್ತಿನ ಗಾಡಿಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಈ ಎತ್ತಿನ ಗಾಡಿಗಳನ್ನು ಬಹಳ ನಾಜೂಕಾಗಿ ಮಾಡಿದ್ದಾರೆ. ಒಂದು ಗಾಡೀಲಿ 10 ಜನ ಆರಾಮಾಗಿ ಪ್ರಯಾಣಿಸ್ಬೋದು. ಈ ಒಂದು ಗಾಡಿಯಲ್ಲಿ ಹೋಗಿ ಬರದೆ ಒಂದು ವಿಶೇಷವಾದ ಅನುಭವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ಈ ಗಾಡಿಗಳಿರ್ತದೆ. 2 ಕಡೆ ಕೂತ್ಕೊಂಡು ಎತ್ತಿನ ಗಾಡೀಲಿ ಹೋಗಬೇಕು. ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಹೊರಟಿದ್ದು ಆದಿಯೋಗಿ ನೋಡಿಕೊಂಡು ಮುಂದೆ ಹೊರಟಿದ್ದು ನಾವು ಪಳನಿಯಲ್ಲಿರುವ ವೇಳಯ್ಯ ಅಂದರೆ ಮುರುಗನ ದೇವಸ್ಥಾನ ಹೊರಟ್ವಿ. ಆ ದೇವಸ್ಥಾನದ ಸುತ್ತಲೂ ಓಡಾಡಲಿಕ್ಕೆ ನೀವು ನೋಡಿದ್ರಲ್ಲ, ಬ್ಯಾಟ್ರಿ ಗಾಡಿಗಳು, ಈ ಥರ ವ್ಯವಸ್ಥೆ ಇದೆ. ಈ ದೇವಸ್ಥಾನದ ಮೇಲೆ ಏರಲಿಕ್ಕೆ ರೋಪೆ ಮತ್ತು ಪುಟ್ಟ ಟ್ರೈನ್ಗಳ ವ್ಯವಸ್ಥೆ ಇದೆ. ಅಲ್ಲಿಗೆ ಓಡಾಡಲಿಕ್ಕೆ ತುಂಬ ದೂರ ಇರೋದ್ರಿಂದ ಫ್ರೀಯಾಗಿ ಈ ಥರ ಗಾಡಿಗಳನ್ನು ಮಾಡಿದ್ದಾರೆ. ತುಂಬ ರಶ್ ಇರ್ತದೆ ದೇವಸ್ಥಾನ. ನಾವು ಈ ದರ್ಶನದ ನಂತರ ಮುಂದೆ ಹೋಗಿದ್ದು ಕನ್ಯಾಕುಮಾರಿಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಹಾಗೆ ಹೋಗುವ ದಾರಿಯಲ್ಲಿದ್ದಂತಹ ಮಧುರೆ ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡಿದ್ವಿ. ಮಧುರೆಯಲ್ಲಿರುವಂಥ ಮೀನಾಕ್ಷಿ ಮತ್ತು ಸುಂದರೇಶ್ವರರ ದರ್ಶನವನ್ನು ಪಡೆದು ಅಲ್ಲಿಂದ ಪುನೀತರಾಗಿ ದೇವಸ್ಥಾನದಿಂದ ಹೊರಗಡೆ ಬಂದು ನಾವೆಲ್ಲ ಫೋಟೋಗಳನ್ನು ತಗೊಂಡು ಅಲ್ಲಿಂದ ನಾವು ಮುಂದೆ ಪ್ರಯಾಣ ಬೆಳೆಸಿದ್ದು ಕನ್ಯಾಕುಮಾರಿ ಕಡೆ. ತುಂಬ ವಿಶೇಷವಾದ ಒಂದು ದೇವಸ್ಥಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಕನ್ಯಾಕುಮಾರಿಗೆ ನಾವು ಸಂಜೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ಕನ್ಯಾಕುಮಾರಿಗೆ ಹೋಗುವ ದಾರಿಯಲ್ಲಿ ದೊಡ್ಡ ಫ್ಯಾನ್ಗಳು, ನೀವೇನು ಕಾಣ್ತಾ ಇದ್ದೀವಿ, ಎಲೆಕ್ಟ್ರಿಕ್ ಪವರ್ ಮಾಡಲಿಕ್ಕೆ ಈ ಥರ ದೊಡ್ಡ ಫ್ಯಾನ್ಗಳನ್ನು ಹಾಕಿದರೆ ತುಂಬ ಚೆನ್ನಾಗಿದೆ ಹೋಗುವಂಥ ರಸ್ತೆ. ಕನ್ಯಾಕುಮಾರಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನ, ಹಾಗೆ ಸಮುದ್ರದ ಕಡಲ ತೀರ, ಹಾಗೆ ವಿವೇಕಾನಂದನವರ ಧ್ಯಾನಕ್ಕೆ ಕೂಡಿದಂತಹ ಜಾಗ. ಇಲ್ಲಿಂದಲೇ ಹಿಂದೂ ಧರ್ಮದ ಒಂದು ಪ್ರಚಾರಕ್ಕೆ ಅವರಿಗೆ ವೇಗ ದೊರೆತದ್ದು ಅನ್ನುವ ಒಂದು ಪದ್ಧತಿ ಇದೆ. ಹಾಗೆ ಇಲ್ಲಿ ತಿರುನಳ್ಳರ್ ಪ್ರತಿಮೆ ನೋಡಲಿಕ್ಕೆ ಮನಮೋಹಕವಾಗಿದೆ. ಇಂಥ ಒಂದು ಅದ್ಭುತ ಸುಂದರವಾದ ದೃಶ್ಯಗಳನ್ನು ನೋಡಬೇಕು ಅಂದರೆ ನಮಗೆ ಕನ್ಯಾಕುಮಾರಿ ಬಿಟ್ಟರೆ ಬೇರೆ ಯಾವುದೇ ಜಾಗಗಳು ಸೂಕ್ತವಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನದಣಿಯೇ ನೋಡಿ ಮಡಿದೆ ಎಂಬ ಒಂದು ಪಠ್ಯ ಪುಸ್ತಕದಲ್ಲಿ ಕನ್ಯಾಕುಮಾರಿ ಬಗ್ಗೆ ನಾವು ಓದಿದ್ವಿ. ಹೀಗೆ ನೆಕ್ಸ್ಟ್ ಆ ದಿನ ಸಂಜೆ ನಾವು ಹೋದದ್ದು ಸುಚೀಂದ್ರಂ ಎನ್ನುವ ಒಂದು ದೇವಸ್ಥಾನಕ್ಕೆ. ಆ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಒಂದೇ ಶಿಲೆಯಲ್ಲಿ ನೆಲೆ ನಿಂತಿರುವಂತಹ ಪುಣ್ಯಕ್ಷೇತ್ರ ಸುಚೀಂದ್ರಂ ದೇವಸ್ಥಾನದ ಒಳಗಡೆ ಯಾವುದೇ ಥರದ ಮೊಬೈಲ್ಗಳನ್ನು ಅಲೋ ಮಾಡೋದಿಲ್ಲ. ಹಾಗಾಗಿ ಹೊರಗಡೆ ನಾವು ಸ್ವಲ್ಪ ಫೋಟೋಗಳು ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಈಗ ಹೊರಗಡೆ ಇರುವುದು ದೇವಸ್ಥಾನದ ಹೊರಭಾಗದಲ್ಲಿರುವ ಕಲ್ಯಾಣಿ. ತುಂಬ ಬೃಹದಾಕಾರದ ಕಲ್ಯಾಣಿ, ನೋಡೋದಕ್ಕೆ ತುಂಬ ಮನಮೋಹಕವಾಗಿದೆ. ಈ ದೃಶ್ಯದ ನಂತರ ನಾವು ರಾತ್ರಿ ಹಾಲ್ಟ್ ಆಗಿ ಬೆಳಗ್ಗೆ ನಮ್ಮ ಪ್ರಯಾಣ ರಾಮೇಶ್ವರಂ ಕಡೆ ಮುಂದುವರಿಸಿದ್ವಿ. ವಿಶೇಷ ರಾಮೇಶ್ವರಮಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ 21 ಬಾವಿಗಳ ಸ್ನಾನವನ್ನು ಇರುತ್ತದೆ. ಹಾಗೆ ಒಳಗಡೆ ಹೋಗಲಿಕ್ಕೆ ಈ ಪುಟ್ಟ ಗಾಡಿಗಳನ್ನು ನಾವು ಯೂಸ್ ಮಾಡಬೇಕು. ನಮ್ಮ ದೊಡ್ಡ ಬಸ್ಗಳು ಯಾವುದೂ ಸಹಿತ ಒಳಗಡೆ ಎಂಟ್ರಿ ಆಗೋದಿಲ್ಲ. ಜೈ ಶ್ರೀರಾಮ್ ಎನ್ನುವ ಒಂದು ಘೋಷಣೆಯೊಂದಿಗೆ ನಮ್ಮ ಪ್ರಯಾಣಿಕರು ವಾಹನಗಳನ್ನು ಏರಿದರು. ಈ ಒಂದು ಪುಟ್ಟ ವಾಹನಗಳಲ್ಲಿಯೇ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದ್ವಿ.
ಧನುಷ್ಕೋಟಿ ನಾವು ಹೋಗ್ತಾ ಇದ್ದೇವೆ. ಧನುಷ್ಕೋಟಿಯಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಶ್ರೀರಾಮಚಂದ್ರನು ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದಂತಹ ಜಾಗ. ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ನೀವೇನು ಈ ವಾಹನದಲ್ಲಿ 20 ಜನಕ್ಕೆ ಒಂದು ವಾಹನವನ್ನು ಕೊಡ್ತೇವೆ. ಈ ವಾಹನದಲ್ಲೇ ನಾವೆಲ್ಲ ಪ್ರಯಾಣವನ್ನು ಮಾಡಬೇಕು. ಈ ಧನುಷ್ಕೋಟಿಯಲ್ಲಿರುವ ಈ ದೇವಸ್ಥಾನದ ಹೆಸರು ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ. ಈ ಕೋದಂಡರಾಮಸ್ವಾಮಿಯ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಇದೇ ಜಾಗದಲ್ಲಿಯೇ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಶ್ರೀರಾಮಚಂದ್ರವರು ಮಾಡಿದರು ಅನ್ನುವ ಒಂದು ನಂಬಿಕೆ ಇದೆ. ಹಾಗೆ ಈ ಸಮುದ್ರದ ಅಲೆಗಳಿಗೆ ತಡೆಯುವಂತಹ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ಅಲ್ಲಿಂದ ನಾವು ನೋಡ್ತಾ ಇರೋದು ಧನುಷ್ಕೋಡಿ. ಈ ಧನುಷ್ಕೋಡಿಯ ವಿಶೇಷತೆ ಏನು ಅಂತ ಅಂದರೆ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಈ ಎರಡೂ ಸಮುದ್ರಗಳು ಸೇರುವಂತಹ ಪುಣ್ಯ ಜಾಗ ಅಂತ ಹೇಳಿದರೆ ತಪ್ಪಾಗಲಾರದು. ನೋಡಿ ಎಷ್ಟು ಮನಮೋಹಕವಾಗಿದೆಯೋ ಅಷ್ಟೇ ಸಹಿತ ಅಪಾಯಕಾರಿಯಾದಂತಹ ಜಾಗ. ಈ ಜಾಗದಲ್ಲಿ ನೋಡುವುದಕ್ಕೆ ಎಷ್ಟು ಸುಂದರವೋ ನೀರಿನಲ್ಲಿ ಇಳಿಯುವುದು ಸಹಿತ ಅಷ್ಟೇ ಅಪಾಯಕಾರಿ. ಎಷ್ಟೋ ಜನ ಬೋರ್ಡುಗಳನ್ನು ಹಾಕಿದ್ರೂ ಅದನ್ನು ಲೆಕ್ಕಿಸದೆ ನೀರಲ್ಲಿ ಇಳಿದು ತಮ್ಮ ಪ್ರಾಣಹಾನಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ ಈ ಜಾಗ ಏನಿದೆ ಇದು ಎಲ್ಲರೂ ಬಂದು ಫೋಟೋ ತೆಗೆದುಕೊಳ್ಳುವಂಥ ಜಾಗ. ನಮ್ಮ ದೇಶದ 4 ತಲೆಯ ಸಿಂಹ ಇರುವ ಲಾಂಛನ, ನಮ್ಮ ದೇಶದ ಲಾಂಛನ 4 ತಲೆಯ ಸಿಂಹ ಇರುವಂತಹ ಒಂದು ಜಾಗ. ಈ ಜಾಗದಿಂದ ನಾವು ಶ್ರೀಲಂಕಾವನ್ನು ನೋಡಲಿಕ್ಕೆ ತುಂಬ ಹತ್ತಿರ ಆಗುತ್ತೆ. ಕೇವಲ 18 ಕಿಲೋಮೀಟರ್ ದೂರ ಅಂತ ಹೇಳ್ತಾರೆ ಇಲ್ಲಿಂದ ಹೋಗಲಿಕ್ಕೆ. ನೋಡಿ ಎರಡೂ ಕಡೆ ಸಮುದ್ರ ಇದೆ. ಮಧ್ಯದಲ್ಲಿ ತುಂಬ ದೂರ ನಾವು ವಾಹನದಲ್ಲೇ ಬರಬೇಕು. ತುಂಬ ಚೆನ್ನಾಗಿದೆ ಈ ಜಾಗ ನೋಡಲಿಕ್ಕೆ, ಧನುಷ್ಕೋಡಿ ಅಂತ. ನಾವೆಲ್ಲ ಈ ಜಾಗಕ್ಕೆ ಬರಬೇಕಾದ್ರೆ ಮುಂಚೆ ವಾಹನದ ವ್ಯವಸ್ಥೆ ಇರಲಿಲ್ಲ, ರೋಡು ಸಹಿತ ಇರಲಿಲ್ಲ. ಅದಾದ ನಂತರ ನಾವು ಬಂದದ್ದು ನಟರಾಜ ಸ್ವಾಮಿ ದೇವಸ್ಥಾನ. ಈ ನಟರಾಜ ಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಧನುಷ್ಕೋಟಿಯಿಂದ ಶ್ರೀಲಂಕಾವರೆಗೆ ಶ್ರೀರಾಮ ನಿರ್ಮಿಸಿದಂತಹ ಏನು ಸೇತುವೆ ಇದೆ, ಆ ಸೇತುವೆಗೆ ಉಪಯೋಗಿಸಿದ ಕಲ್ಲುಗಳನ್ನು ನಾವು ಅಲ್ಲಿ ನೋಡ್ಬೋದು. ಆ ಕಲ್ಲುಗಳು ನೀರಲ್ಲಿಟ್ಟರೆ ತೇಲುತ್ತೆ. ಹಾಗೆ ಬೆಳಿಗ್ಗೆನೆ ನಮ್ಮ ಭಕ್ತಾದಿಗಳು ಎದ್ದು ಕೈಯಲ್ಲಿ ಬಟ್ಟೆಗಳನ್ನು ಹಿಡಿದು 21 ಬಾವಿ ಸ್ನಾನಕ್ಕೆ ರೆಡಿಯಾಗಿದ್ದರು. ಸಮುದ್ರ ಸ್ನಾನದ ನಂತರ 21 ಬಾವಿಗಳ ನೀರ ಸ್ನಾನಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಅದಾದ ನಂತರ ಸ್ವಾಮಿಯ ದರ್ಶನ, ಸ್ಫಟಿಕಲಿಂಗ ದರ್ಶನ ಇವೆಲ್ಲ ನಮ್ಮ ಪ್ರವಾಸದಲ್ಲಿ ಒಳಗೊಂಡಿರುತ್ತದೆ. ಅಲ್ಲಿಂದ ನಾವು ಹೊರಟದ್ದು ಸೀದಾ ಬ್ರಿಡ್ಜ್ ಮೇಲ್ಗಡೆ. ರಾಮೇಶ್ವರಂನಿಂದ ಕಟ್ಟಿರುವಂತಹ ಈ ಬೃಹದಾಕಾರದ ಬ್ರಿಡ್ಜ್ ತುಂಬ ವಿಶೇಷವಾಗಿದೆ. ಭಾರತದ ಪ್ರಪ್ರಥಮ ಸಮುದ್ರ ಸೇತುವೆ, ರೈಲ್ವೆ ಬ್ರಿಡ್ಜ್ ಇದಾಗಿದೆ. ಇಲ್ಲಿ ಬ್ರಿಡ್ಜನ್ನು ನಿರ್ಮಿಸಿರುವುದು ಒಂದು ವಿಶೇಷವೇ ಸರಿ. ಇಲ್ಲಿಂದ ನಮ್ಮ ಪ್ರಯಾಣ ಮುಂದುವರೆದಿದ್ದು ಸಮಯಪುರಂ. ಈ ಸಮಯಪುರಂ ಅನ್ನುವಂಥದ್ದು ಮಾರಿಯಮ್ಮನ ಒಂದು ಆವಾಸ ಸ್ಥಾನ. ಈ ಜಾಗದಲ್ಲಿ ಮಾರಿಯಮ್ಮ ತಾಯಿ ನೆಲೆಸಿದ್ದಾರೆ. ಈ ನೋಡಲಿಕ್ಕೆ ಈ ದೇವಸ್ಥಾನ ತುಂಬ ಅದ್ಭುತ ಅನಿಸುತ್ತದೆ. ಹಾಗೆ ಒಳಗಡೆ ಅಮ್ಮನವರ ಒಂದು ಏನು ನಾವು ಮೂರ್ತಿಯನ್ನು ನೋಡುತ್ತೇವೆ ಅದು ತುಂಬ ವಿಶೇಷವಾದ ಆಕರ್ಷಣೆಗೆ ಒಳಗಾಗಿದೆ. ಇಲ್ಲಿ ಉಪ್ಪನ್ನು ದೇವಿಗೆ ಅರ್ಪಿಸುವುದರ ಮುಖಾಂತರ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಸಕಾರಾತ್ಮಕ ಶಕ್ತಿಗಳನ್ನು ತುಂಬುವ ಒಂದು ಅದ್ಭುತ ತಾಣ ಅಂತ ಹೇಳಿದರೆ ತಪ್ಪಾಗಲಾರದು. ಆ ಜಗನ್ಮಾತೆಯ ದರ್ಶನದ ನಂತರ ನಾವು ತುಂಬ ಪುನೀತರಾಗಿ ಆಚೆ ಕಡೆ ಬಂದ್ವಿ. ಹೂವು ಹಣ್ಣು ಪ್ರತಿಯೊಂದು ದೇವಸ್ಥಾನದ ಬಾಗಿಲಲ್ಲೇ ಸಿಗುತ್ತದೆ. ತಮಿಳುನಾಡಿನ ಒಂದು ಶೈಲಿಯಲ್ಲಿ ಹೂವುಗಳನ್ನು ಕಟ್ಟೋದನ್ನು ನೋಡುವುದೇ ಒಂದು ಆನಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಶ್ರೀರಂಗಮ್ಮನಲ್ಲಿರುವ ಒಂದು ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಹೋದ್ವಿ. ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಅಂತ 3 ರಂಗಗಳಿದೆ. ಅದರಲ್ಲಿ ಇದು ಅಂತ್ಯರಂಗ, ಶ್ರೀರಂಗಂನ ರಂಗನಾಥ ಸ್ವಾಮಿ ದೇಗುಲ. ಈ ರಂಗನಾಥ ಸ್ವಾಮಿ ದೇಗುಲ ಹಾಗೆ ಅಲ್ಲಿ ಇರುವ ಮತ್ತೊಂದು ದೇವಸ್ಥಾನಕ್ಕೆ ನಾವು ಮುಂದೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಹೊರಟದ್ದು ನಾವು ತಂಜಾವೂರು ಬೃಹದೇಶ್ವರ ದೇವಸ್ಥಾನ. ಪ್ರತಿ ಸಾರಿ ವಿಡಿಯೋದಲ್ಲಿ ಬೃಹದೇಶ್ವರ ದೇವಸ್ಥಾನಗಳನ್ನು ನಾನು ತೋರಿಸ್ತಾ ಇರ್ತೀನಿ. ಹಾಗಾಗಿ ಈ ಸರಿ ನಾನು ತೋರಿಸ್ಬೇಕು ಅಂತ ಇದ್ದಿದ್ದು ತಂಜಾವೂರಿನ ಮತ್ತೊಂದು ಕಲೆಗೆ ಪ್ರಸಿದ್ಧಿಯಾದ ಬಂಗಾರದ ಒಂದು ಏನು ಈ ಪೇಂಟಿಂಗ್ಸ್ ನೋಡ್ತಾ ಇದ್ದೀರಾ, ತಂಜಾವೂರು ಪೇಂಟಿಂಗ್ಸ್ ಅಂತ ಕರೀತಾರೆ. ಇದೆಲ್ಲ ಬಂಗಾರದ ಲೇಪಿತವಾದಂತಹ ಒಂದು ಫೋಟೋಗಳು. ಇದಕ್ಕೆ ಬಂಗಾರದ ಒಂದು ರಸವನ್ನು ಅಂದರೆ ಆ ಬಂಗಾರದ ಒಂದು ತಿಳಿ ರಸದಲ್ಲಿ ಈ ಥರ ಪೇಂಟಿಂಗ್ಗಳನ್ನು ಮಾಡ್ತಾರೆ. ಇದನ್ನು ನೀವು ನೋಡ್ತಾ ಇರೋದು ರವಿವರ್ಮ ಖ್ಯಾತ ಒಂದು
ಪೇಂಟಿಂಗ್ಸ್ ಅಥವಾ ಒಂದು ವರ್ಣಚಿತ್ರ ಕಲೆಗಾರ ರವಿ ವರ್ಮ ಅವರ ಒಂದು ಮನಮೋಹಕವಾದಂತಹ ಚಿತ್ರಗಳು. ಈ ಚಿತ್ರಗಳನ್ನು ಸಹಿತ ಇಲ್ಲಿ ಮಾರಲಿಕ್ಕೆ ಇಟ್ಟಿರ್ತಾರೆ. ತುಂಬ ಒಂದು ಆಕರ್ಷಣೆ, ಆ ಮನೆಗಳಲ್ಲಿ ಇದನ್ನು ಹಾಕೋದ್ರಿಂದ ಒಂದು ವಿಶೇಷವಾದ ಒಂದು ಲುಕ್ಕು ನಮ್ಮ ಮನೆಗೆ ಬರ್ತದೆ. ಈ ಒಂಥರ ಪೇಂಟಿಂಗ್ಸ್ಗಳನ್ನ ನಾನು ಹಿಂದೆ ಯಾವುದೋ ವಿಡಿಯೋದಲ್ಲಿ ತೋರಿಸಿರಲಿಲ್ಲ, ಹಾಗಾಗಿ ಇದನ್ನು ನಾನು ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಒಂದು ಖುಷಿಯಾಗುವಂಥ ಜಾಗ. ರಾತ್ರಿ ನಮ್ಮ ಕರ್ನಾಟಕದ ಸ್ಪೆಷಲ್ ರಾಗಿ ಮುದ್ದೆ ಮತ್ತು ಬಸ್ಸಾರನ್ನು ನಾವು ಊಟಕ್ಕೆ ರೆಡಿ ಮಾಡಿದ್ವಿ. ಆ ಊಟವನ್ನು ನಮ್ಮ ಹೋಟೆಲ್ನಲ್ಲೇ ನಮ್ಮ ಕಿಚನ್ ಗ್ರೂಪ್ ಅವರೇ ರೆಡಿ ಮಾಡಿದರು. ಅಪೇಕ್ಷೆಯ ಮೇರೆಗೆ 2 ಸಾರಿ ನಾವು ಈ ಥರ ಊಟವನ್ನು, ಜನಗಳಿಗೆ ಇಷ್ಟ ಆಗುವಂಥ ಊಟಗಳನ್ನು ಕೊಡುವುದು ನಮ್ಮ ದಿಶೆ ಹಾಲಿಡೇಸ್ನ ಒಂದು ವೈಶಿಷ್ಟ್ಯ ಅಂತ ಕರಿತೀವಿ. ಈ ಥರ ವಿಡಿಯೋಸ್ಗಳು, ಫೋಟೋಸ್ಗಳು, ಟೂರಿಸಂ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲ ಥರ ವಿಡಿಯೋಗಳು ನಿಮಗೆಲ್ಲ ಸಿಗ್ತದೆ. ಹಾಗೆ ಮುಂದೆ ನಾವು ಹೊರಟದ್ದು ಇದೇ ಥರ ಟೂರ್ನ ಮುಂದುವರಿಸ್ತಾ ನಾವು ಓದೋದು ಒಂದು ವಿಶಿಷ್ಟವಾದಂಥ ಒಂದು ದೇವಸ್ಥಾನ. ಈಗ ನೀವು ನೋಡ್ತಿರುವಂತಹ ಈ ವಿಶೇಷವಾದ ಶಿವನ ದೇವಸ್ಥಾನ ಸಕ್ಕರೆ ಕಾಯಿಲೆಯನ್ನು ಗುಣಪಡಿಸುವ ಶಕ್ತಿ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ, ಹೇಗಿದೆ, ಇದರ ಮಾಹಿತಿಯನ್ನು ನಾನು ಮುಂದೆ ನಿಮಗೆ ಹೇಳ್ತೀನಿ. ಈ ದೇವಸ್ಥಾನದ ಬಗ್ಗೆ ಕುತೂಹಲಕಾರಿ ವಿಷಯಗಳು ಬೇಕು ಅಂತ ಅಂದರೆ ನೋಡಿ, ಈ ದೇವಸ್ಥಾನ ಇರೋದು ತಂಜಾವೂರಿಂದ ಕೇವಲ 40-35 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಅಥವಾ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಭೂತಿಯ ಮುಖಾಂತರ ಔಷಧವನ್ನು ನೀಡ್ತಾರೆ. ಈ ಔಷಧ ನಮ್ಮಲ್ಲಿರುವ ಸಕ್ಕರೆ ಮತ್ತು ಎಲ್ಲ ಥರದ ಕಾಯಿಲೆಗಳಿಗೆ ರಾಮಬಾಣ ಆಗಿದೆ. ಈ ಸಕ್ಕರೆ ಕಾಯಿಲೆಯ ಈ ಇರುವೆಗಳಿಗೆ ಹಾಕಬೇಕು ಅನ್ನೋ ಒಂದು ಯೂಟ್ಯೂಬರ್ನ ಮಾಹಿತಿಯಿಂದ ಇಲ್ಲಿ ಬಂದು 100 ಜನ ಸಕ್ಕರೆಯನ್ನು ಹಾಕಿ ಸುಂದರವಾದ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವ ಒಂದು ಮಾಹಿತಿ ಕೂಡ ಅಲ್ಲಿ ಲಭ್ಯ ಆಯಿತು. ಹಾಗೆ ಇದರ ಮಾಹಿತಿಯನ್ನು ನಾವು ಮುಂದೆ ಹೇಳ್ತೇನೆ. ಅಲ್ಲಿಂದ ನಾವು ಮುಂದೆ ಹೋದದ್ದು ನಾವು ಸೀದಾ ತಿರುವನಾಮಲೈಗೆ ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಆಯಿತು. ಇದು ನೋಡಿ ಸ್ವಾಮಿಯವರ ದೇವಸ್ಥಾನ ತಿರುವನಾಮಲೈ. ತುಂಬ ಒಂದು ಬೃಹದಾಕಾರದ ದೇವಸ್ಥಾನ ಇದಾಗಿದೆ. ಪ್ರತಿ ಹುಣ್ಣಿಮೆಯ ದಿನ ಈ ತಿರುವನಾಮಲೈನಲ್ಲಿರುವಂತಹ ದೇವಸ್ಥಾನದ ಪಕ್ಕದಲ್ಲಿರುವ ಬೆಟ್ಟವನ್ನು ಸುತ್ತಲಿಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಬೆಟ್ಟವನ್ನು ಹುಣ್ಣಿಮೆಯ ದಿನ ಸುತ್ತಲಿಕ್ಕೆ ಬರ್ತಾರೆ. ಅದು ಇಲ್ಲಿಯ ಒಂದು ವಿಶೇಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಈ ಪ್ರಯಾಣದ ಬಗ್ಗೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಟೂರ್ನ ಮಾಹಿತಿಗಳು ನಿಮಗೋಸ್ಕರ ಲಭ್ಯ ಇದೆ. ದಯಮಾಡಿ ನಮ್ಮನ್ನು ಸಹಕರಿಸಿ, ಪ್ರೋತ್ಸಾಹಿಸಿ, ನಮಗೆ ಹೆಚ್ಚಿನ ಒಂದು ವಿಶೇಷವಾದ ಕಮೆಂಟ್ಗಳನ್ನು ನೀಡಿ. ಥ್ಯಾಂಕ್ ಯು ವೆರಿ ಮಚ್.